ಮೂಕ ಜೀವಿಗಳಾದ ದನ ಕರುಗಳಿಗೆ ತಿನ್ಲಿಕ್ಕೆ ಮೇವಿಲ್ಲದೆ ಸತ್ತೋಗ್ತಿವೆ. ಜನರನ್ನ ಬಡತನ ಕಿತ್ತು ಕಿತ್ತು ತಿಂತಿದೆ. ಅವರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಗಂಜಿ ಸೇವಿಸ್ಲಿಕ್ಕೂ ಆಗ್ತಿಲ್ಲ. ಇವರುಗಳು ಹೊಟ್ಟೆಯನ್ನ ತುಂಬಿಸ್ಕೊಳ್ಳಿಕ್ಕೆ ಮೇವಿಲ್ಲದೆ ಸತ್ತು ಬಿದ್ದಿರ್ತಕ್ಕಂತಹ ದನಗಳನ್ನ ಕಿತ್ತು ಕಿತ್ತು ತಿಂತಿರುವ ದೃಶ್ಯಗಳನ್ನ ನೋಡಿದ ಕವಾಯಿತ್ರಿ ಕುದಿಯುವ ಅಗ್ನಿ ಪರ್ವತದ ರೀತಿ ಆಗ್ಬಿಟ್ಟಿದ್ದಾರೆ. ಒಮ್ಮೆ ನಗುತ್ತೇವೆ ಪದ್ಯವನ್ನ ಸುಕನ್ಯಾ ಮಾರುತಿರವರ ನಾನೆಂಬ ಮಾಯೆ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪದ್ಯದ ಆಶಯ: ಪ್ರಸ್ತುತ ಪದ್ಯ ನಮ್ಮ ವ್ಯವಸ್ಥೆಯ ವಿರುದ್ಧ ಮಾತನಾಡ್ತಿರೋ ಬಂಡಾಯದ ಧ್ವನಿಯಾಗಿದೆ. ನಮ್ಮಲ್ಲಿರೋ ಸಾಮಾಜಿಕ ಅಸಮಾನತೆ ಬಡವರನ್ನ ಹಸುವಿನ ಸುಳಿಯಲ್ಲಿ ಸಿಲುಕಿಸಿ ನರಳಿಸ್ತಿದೆ. ಇಂಥವರ ಮುಖದಲ್ಲಿ ನಗು ಅರಳಬೇಕಾದ್ರೆ ಇವರಿಗೆ ಮೂಲಭೂತ ಸೌಕರ್ಯಗಳನ್ನ ಮೊದಲು ನೀಡಬೇಕು. ಆನಂತರ ಭಾರವಾಗಿರೋ ಅವರುಗಳ ಬದುಕನ್ನ ಹಗುರಗೊಳಿಸಿ ಅವರಿಗೆ ನಗು ಮೂಡಿಸ್ಬೇಕಂತ ಕವಯಿತ್ರಿ ಪ್ರಸಕ್ತ ಪದ್ಯದಲ್ಲಿ ಮನೋಜ್ಞವಾಗಿ ತಿಳಿಸ್ಕೊಟ್ಟಿದ್ದಾರೆ. ಪದ್ಯದ ಭಾವಾರ್ಥಕತೆ: ಭೀಕರವಾದ ಬರಗಾಲದಿಂದ ಜೀವಿಗಳು ಕಂಗಾಲಾಗಿ ಸಾವು ನೋವಿನಿಂದ ಬಳಲ್ತಿದ್ದ ದಿನಮಾನವದು. ಮೂಕ ಜೀವಿಗಳಾದ ದನ ಕರುಗಳಿಗೆ ತಿನ್ಲಿಕ್ಕೆ ಮೇವಿಲ್ಲದೆ ಸತ್ತೋಗ್ತಿವೆ. ಜನರನ್ನ ಬಡತನ ಕಿತ್ತು ಕಿತ್ತು ತಿಂತಿದೆ. ಅವರುಗಳಿಗೆ ಕುಡಿಲಿಕ್ಕೆ ನೀರಿಲ್ಲ, ಗಂಜಿ ಸೇವಿಸ್ಲಿಕ್ಕೂ ಆಗ್ತಿಲ್ಲ. ಇವರುಗಳು ಹೊಟ್ಟೆಯನ್ನ ತುಂಬಿಸ್ಕೊಳ್ಳಿಕ್ಕೆ ಮೇವಿಲ್ಲದೆ ಸತ್ತು ಬಿದ್ದಿರ್ತಕ್ಕಂತಹ ದನಗಳನ್ನ ಕಿತ್ತು ಕಿತ್ತು ತಿಂತಿರುವ ದೃಶ್ಯಗಳನ್ನ ನೋಡಿದ ಕವಾಯಿತ್ರಿ ಕುದಿಯುವ ಅಗ್ನಿ ಪರ್ವತದ ರೀತಿ ಆಗ್ಬಿಟ್ಟಿದ್ದಾರೆ. ನೊಂದು ಬೆಂದ ಈ ಜನರನ್ನ ನೋಡ್ಲಾರ್ದೆ, ಏನನ್ನು ಮಾಡ್ಲಾರ್ದೆ ಇವರುಗಳಿಗಾಗಿ ಆಕಾಶದತ್ತ ಕೈಚಾಚಿ ಮಳೆಗಾಗಿ ದೇವರನ್ನ ಲೇಖಕಿ ಪ್ರಾರ್ಥಿಸಿ ಇವರಿಗೆ ಇಂತಹ ಸ್ಥಿತಿ ತಂದ ದೇವರು ಹಾಗೂ ವ್ಯವಸ್ಥೆಯ ಬಗ್ಗೆ ಅತೀವ ಕೋಪಗೊಂಡು ಧಗಿಸಿ ಉರಿಯುವ ಜ್ವಾಲಾಮುಖಿಯಾಗ್ಬಿಟ್ಟಿದ್ದಾರೆ. ನೊಂದು ಬೆಂದಿರುವ ಈ ಜನರನ್ನ ನೋಡ್ಲಾರ್ದೆ, ಏನನ್ನು ಮಾಡಲಾರದೆ ಇವರುಗಳಿಗಾಗಿ ಆಕಾಶದತ್ತ ಕೈ ಚಾಚಿ ಮಳೆಗಾಗಿ ದೇವರನ್ನ ಲೇಖಕಿ ಪ್ರಾರ್ಥಿಸಿ ಇವರಿಗೆ ಇಂತಹ ಸ್ಥಿತಿ ತಂದ ದೇವರು ಹಾಗೂ ವ್ಯವಸ್ಥೆಯ ಬಗ್ಗೆ ಅತೀವ ಕೋಪಗೊಂಡು ಧಗಿಸಿ ಉರಿಯುವ ಜ್ವಾಲಾಮುಖಿಯಾಗ್ಬಿಟ್ಟಿದ್ದಾರೆ. ದೇವರಲ್ಲಿ ಎಂದೂ ನಂಬಿಕೆ ಇಡದ ಕವಯಿತ್ರಿ ಈ ಜನರ ಕಷ್ಟವನ್ನ ನೋಡಲಾರದೆ ಆ ದೈವದ ಸಹಾಯವನ್ನ ಬೇಡ್ತಾರೆ. ತರುವಾಯ ಯಾರೂ ಕೂಡ ನನ್ನ ಜನರನ್ನ ಕಾಪಾಡೋಲ್ಲ ಎಂದು ಖಚಿತವಾದ ಮೇಲೆ ಮತ್ತೆ ಕೋಪಿಸಿಕೊಂಡ ಲೇಖಕಿ, ನನ್ನ ಕಣ್ಣೀರಿನ ಲಾವಾರಸದಲ್ಲಿ ಇಡೀ ಪ್ರಪಂಚವನ್ನೇ ಮುಳುಗಿಸಿ ನಾಶಪಡಿಸ್ತೀನಿ. ಬೆಂಕಿಯ ನಾಲಿಗೆಯನ್ನ ಚಾಚಿ ನನ್ನ ಜನಗಳು ಅನುಭವಿಸ್ತಿರೋ ಬಡತನದ ದಾರಿದ್ರ್ಯವನ್ನ ನುಂಗಿ ಬಿಡ್ತೀನಿ ಎಂದು ಕೆರಳಿ ಕೆಂಡವಾಗಿ ಈ ಬಡ ಜನರ ದೀನ ದಲಿತತನಕ್ಕೆ ಧಿಕ್ಕಾರವಿರಲಿ. ಅವರುಗಳ ದುಃಖ ನೋವುಗಳನ್ನ ಸರ್ವನಾಶಪಡಿಸ್ತೇನೆಂದು ಬಡ ಜನರ ಬಗ್ಗೆ ಪ್ರೀತಿ ಕಾಳಜಿಯನ್ನ ಅಭಿವ್ಯಕ್ತಪಡಿಸ್ತಾರೆ. ಭೀಕರ ಬರಗಾಲದಿಂದ ತತ್ತರಿಸಿರೋ ನಾನೇ ಆದ ನನ್ನ ಜನರಲ್ಲಿ ನಾನು ನಗು ಮೂಡಿಸ್ತೀನಿ. ಬಡತನವೆಂಬ ಕಷ್ಟದ ಹೊಗೆಯಲ್ಲಿ ಉಸಿರುಗಟ್ಟಿ ನರಳುತ್ತಿರುವ ನನ್ನ ಜನರನ್ನ ಪಾರು ಮಾಡ್ತೀನಿ ಎಂದೇಳಿ ಬಡವರ ಬದುಕಿನಲ್ಲಿ ನಗು ಮೂಡಿದ್ರೆ ಆನಂತರ ನಾನು ನಗ್ತೀನಿ. ಆ ನಗು ಕೊನೆಯಿಲ್ಲದ ನಗು, ಮೊನೆಯಿಲ್ಲದ ನಗು, ಶಾಶ್ವತವಾದ ನಗು. ಅದ್ಯಾವಾಗಂದ್ರೆ ಆಕಾಶದಲ್ಲಿ ಕಪ್ಪು ಮೋಡ ಕವಿದು ಮೋಡ ಮಳೆಯಾಗಿ ಸುರಿದು ಮಳೆಯು ಹೊಳೆಯಾಗಿ ಹರಿದು ಎಲ್ಲ ನನ್ನವರು ಬೆಳೆಯನ್ನು ಬೆಳೆದಾಗ ಜನ ದನ ನಾನು ಎಲ್ಲರೂ ಸಂತೋಷದಿಂದ ಕೊನೆಯಿಲ್ಲದ ಶಾಶ್ವತ ನಗುವನ್ನು ನಗ್ತೇವೆ ಎಂದು ಕವಯಿತ್ರಿ ಪ್ರಸಕ್ತ ಪದ್ಯದಲ್ಲಿ ತನ್ನ ಆಶಯ ನುಡಿಗಳನ್ನು ತಿಳಿಸಿದ್ದಾರೆ. ಇದಿಷ್ಟು ಒಮ್ಮೆ ನಗುತ್ತೇವೆ ಪದ್ಯದ ಸಂಕ್ಷಿಪ್ತ ಸಾರಾಂಶ. ಇದೇ ರೀತಿಯ ಇನ್ನಿತರ ಪಟ್ಟಿಗಳಿಗಾಗಿ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.